ಇಲ್ಲಿ ಸೇರೋದು ಯಾವ್ದಕ್ಕಂದ್ರ ಯಾವ ಕಾರಣಕ್ಕಂದ್ರ ಕರ್ನಾಟಕ ಸರ್ಕಾರದ ನೂತನ ಸಚಿವ ಸಂಪುಟ ವಿಸ್ತರಣೆ ಆಗೈತಿ. ನಾವು ಇವತ್ತು ಸಾಯಂಕಾಲದವರೆಗೂ ಒಂದು ಭರವಸೆ ಇಟ್ಕೊಂಡಿದ್ದು ನಮ್ಮ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವ್ರಿಗೆ ಒಂದು ನಮ್ಮ ಮತ್ತೆ ಮಂತ್ರಿ ಸ್ಥಾನ ಸಿಗತ್ತದ ಅಂತ ಹೇಳ್ತಾರೆ. ಬಟ್ ಯಾವುದೋ ಒಂದು ಷಡ್ಯಂತ್ರದಿಂದ ನಮ್ಮ ಅಕ್ಕ ಅವ್ರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಇದಕ್ಕ ಪೂರ್ತಿ ನಮ್ಮ ವಿರೋಧ ಐತಿ. ಕರ್ನಾಟಕ ಸರ್ಕಾರ ಹೈಕಮಾಂಡ್ ಫಸ್ಟ್ ಯೋಚನೆ ಮಾಡ್ರಿ, ಕರ್ನಾಟಕ ರಾಜ್ಯದಾಗ ಯಾರ ಮಹಿಳಾ ಲೀಡರ್ ಅದಾರ ಅಂತಂದ್ರ ಪ್ರಥಮ ಸ್ಥಾನದಾಗ ಯಾರದಾರು ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ ಅವ್ರ ಅದಾರ. ಅವ್ರಿಗೆ ನೀವು ಮನ್ನಣೆ ಕೊಡ್ಲೇಬೇಕು. ಯುವಕರಿಗೆ ಆಯ್ತು, ಆಮೇಲೆ ಮಹಿಳೆಯರಿಗೆ ಆಯ್ತು, ಮಹಿಳಾ ಸಬಲೀಕರಣಕ್ಕೆ ಆಯ್ತು, ಎಲ್ಲಾ ದುಡ್ದಾರ ಮೇಡಮ್. ರಾಜ್ಯಾದ್ಯಂತ ಸಂಘಟನೆ ಐತಿ. ದಯಮಾಡಿ ಅವ್ರಿಗೆ ಸೇವೆಗೆ ನೀವು ಮನ್ನಣೆ ಕೊಟ್ಟಾರ ಮಂತ್ರಿ ಸ್ಥಾನ ಕೊಡಕಬೇಕು. ಯಾಕೆ ರಾಹುಲ್ ಗಾಂಧಿ ಅವರು ಒಂದ್ ಮಾತು ಹೇಳಿದಾರ, ನಾವು ಮಹಿಳೆಯರಿಗೆ ಆದ್ಯತೆ ಕೊಡ್ತೇವು ಅಂತ. ಈ ಸಚಿವ ಸಂಪುಟದಾಗ ಈಗ ಏನ್ ರಚನೆ ಆಗಿಲ್ಲ, ಒಬ್ಬರಿಗೆ ಕೂಡ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಮಹಿಳೆಯರಿಗೆ ಒಬ್ರಿಗೂ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ದಯಮಾಡಿ ನಾವು ಹೈಕಮಾಂಡ್ ಅವ್ರಿಗೆ ಮತ್ ಕರ್ನಾಟಕ ಸರ್ಕಾರಕ್ಕೆ ವಿನಂತಿ ಮಾಡ್ಕೋತೇವು. ಆ ಮಹಿಳಾ ಸ್ಥಾನ ಒಂದಾರು ಅಥವಾ ಎರಡು ಕೊಡ್ತಾರೆ, ಒಂದ್ ಕೊಡ್ತಾರೆ, ನಿಮಗ್ ಬಿಟ್ಟಿದ್ದು ಒಂದ್ ಸ್ಥಾನ ಮಾತ್ರ ನಮ್ಮ ಲಕ್ಷ್ಮೀ ಅಕ್ಕ ಹೆಬ್ಬಾಳ್ಕರ್ಗೂ ನೀವು ಕೊಡಾಕಬೇಕು. ಮಂತ್ರಿ ಸ್ಥಾನ ಮಂತ್ರಿಯಾಗಿ ನಾವು ನೋಡಾಕಬೇಕು. ಇನ್ನೇ 2 ವರ್ಷ ಅವ್ರು ಮಾಡ್ಬೇಕ.